ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವನ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಇವತ್ತು ಒಂದು ಮಾರ್ಕೆಟಲ್ಲಿ ಬರುತ್ತಲ್ಲ ಬಾಳೆಕಾಯಿ ಚಿಪ್ಸು, ಕೇರಳ ಸೈಡ್ ಜಾಸ್ತಿ ಮಾಡ್ತಾರೆ ಬಾಳೆಕಾಯಿ ಚಿಪ್ಸನ್ನು. ಆ ಚಿಪ್ಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಇದೊಂದು 10-12 ಬಾಳೆಕಾಯಿ ಇತ್ತು. ನಮಗೆ ಹಿಂಗೆ ಪಕ್ಕದ ಮನೆಯವರೊಬ್ಬರು ಕೊಟ್ಟಿದ್ದರು. ಅದು ಚಿಪ್ಸ್ ಮಾಡುವ ಅಂತ ನೋಡಿದ್ವಿ. ಚಿಪ್ಸ್ ಮಾಡುವಾಗ ಈ ಬಾಳೆಕಾಯಿ ಇದೆಲ್ಲ ಅದು ತುಂಬ ಅಂಟಂಟಿರುತ್ತೆ. ಬಾಳೆಕಾಯ್ದು ಸೈಡ್ ಫಸ್ಟ್ ಕಟ್ ಮಾಡ್ಕೋಬೇಕು. ಎರಡೂ ಸೈಡು ಚೆನ್ನಾಗಿ ಕಟ್ ಮಾಡಿಕೊಂಡು ಆಮೇಲೆ ಸಿಪ್ಪೆ ತೆಗಿಬೇಕಾಗುತ್ತೆ. ಫುಲ್ ಎಲ್ಲ ಸಿಪ್ಪೆ ತೆಕ್ಕೊಂಡು ನೋಡಿ, ಎಲ್ಲ ನೀಟಾಗಿ ಸಿಪ್ಪೆ ತೆಗಿಬೇಕಾಗುತ್ತೆ. ಸ್ವಲ್ಪ ಲಾಂಗ್ ಪ್ರೊಸೆಸ್ಸೇ ಆಗುತ್ತೆ ಇದು. ನಾವು ಈ ಥರ ಹೊರಗಡೆಯಿಂದ ತಂದು ತಿನ್ನೋ ಬದಲು ಚಿಪ್ಸ್ ಎಲ್ಲ ಮನೇಲೇ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಆದರೆ ಸ್ವಲ್ಪ ಇದು ಲಾಂಗ್ ಪ್ರೊಸೆಸ್ಸೇ ಆಗುತ್ತೆ, ಯಾಕಂದರೆ ಅದು ಚಿಪ್ಸ್ಗೆ ಬೇಯಲಿಕ್ಕೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ. ಇದು ನೋಡಿ ನೀಟಾಗಿ ಈ ಥರ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಅದು ಅಂಟಿರುತ್ತಲ್ವ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಪ್ಪೆ ತೆಗೆಯೋದು ಕೂಡ. ಈ ಥರ ಎಲ್ಲ ಸಿಪ್ಪೆ ತೆಕ್ಕೊಂಡು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಫುಲ್ ಸಿಪ್ಪೆ ಅಂದರೆ ಅದು ಚಾಕುದಲ್ಲಿ ಸಿಪ್ಪೆ ತೆಗೆದ್ರೆ ಅರ್ಧಂಬರ್ಧ ಆಗುತ್ತೆ. ಅದಕ್ಕೆ ಒಂದು ಸೈಡು ಸಿಪ್ಪೆ ತೆಕ್ಕೊಂಡು ಅದನ್ನು ನೀಟಾಗಿ ಸುಲಿತಾ ಹೋಗಬೇಕು. ಆವಾಗ ನೀಟಾಗಿ ಬರುತ್ತೆ ಬಾಳೆಕಾಯಿ. ಈಗ ಚಾಕುದಲ್ಲಿ ಅಥವಾ ನಮಗೆ ಸ್ಲೈಡರ್ ಬರುತ್ತೆ ಅದರಲ್ಲಿ ತೆಗೆದ್ರೆ ಫುಲ್ಲು ಬಾಳೆಕಾಯಿ ಕೂಡ ಅರ್ಧ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಬಾಳೆಕಾಯಿ ಇದೆ, ಒಂದು 10-12 ಇದೆ. ಸಿಪ್ಪೆ ಕೂಡ ಎಷ್ಟಾಯಿತು ನೋಡಿ. ಈ ಬಾಳೆಕಾಯಿ ತೆಗೆದು ಆದಮೇಲೆ ಅದನ್ನು ನೀರಲ್ಲಿ ಹಾಕಿ ನೆನೆಸಿಡಬೇಕು. ಸ್ವಲ್ಪ ಒಂದು 10 ಮಿನಿಟ್ಸ್ ಹಾಕಿಟ್ರೆ ಸಾಕಾಗುತ್ತೆ. ಯಾಕಂದ್ರೆ ಅದು ಅಂಟಿರುತ್ತಲ್ವ, ಅದೆಲ್ಲ ಹೋಗುತ್ತೆ ನೀರಲ್ಲಿ ಹಾಕಿದ ತಕ್ಷಣ. ಆಮೇಲೆ ನಮ್ಗೆ ಯಾವ ಥರ ಶೇಪಲ್ಲಿ ಚಿಪ್ಸ್ ಬೇಕು ಆ ಥರ ನಾವು ಈ ಥರ ಸ್ಲೈಡ್ ಪ್ರಕಾರ ಕಟ್ ಮಾಡ್ಕೋತೀವಿ. ನಮಗೆ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ವಿ. ಇಲ್ಲ ಲಾಂಗ್ ಸೈಜ್ ಬೇಕಂದರೆ ಲಾಂಗ್ ಸೈಜು ಕಟ್ ಮಾಡ್ಕೋಬೋದು. ಇದು ಬೇಯಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಈ ಥರ ಎಲ್ಲ ರೌಂಡ್ ಶೇಪಲ್ಲಿ ಚಿಕ್ಕದಾಗಿ, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ತುಂಬ ತೆಳ್ಳು ಇದ್ದರೆ ಎಣ್ಣೆಯಲ್ಲಿ ಹೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ವಿ ನೋಡಿ. ಅಷ್ಟು ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ, ಮತ್ತು ಇದನ್ನು ಕೂಡ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ತೀನಿ ನೋಡಿ. ಸ್ವಲ್ಪ ರೌಂಡ್ ಶೇಪಲ್ಲಿ, ಇನ್ನೊಂದು ಸ್ವಲ್ಪ ಓವಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇವಾಗ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿರ್ತೀವಿ. ನೀರಲ್ಲಿ ಒಂದು 5 ಮಿನಿಟ್ಸ್ ಹಾಕಿದರೆ ಸಾಕು. ಯಾಕಂದರೆ ಫಸ್ಟು ಕಟ್ ಮಾಡಿದವಾಗ ಇಡೀ ಇದು ಹಾಕಿಟ್ಟಿದ್ವಲ್ಲ, ಈಗ ಕಟ್ ಮಾಡಿದವಾಗ ಒಂದು 5 ಮಿನಿಟ್ಸ್ ಹಾಕಿಟ್ರೆ ಸಾಕು. ಒಂದು ಸೈಡು ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಸ್ವಲ್ಪ ಹೊತ್ತು ನೀರಲ್ಲಿ ಇದ್ದರೆ ಸಾಕಾಗುತ್ತೆ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊತೀನಿ ಇನ್ನೊಂದು ಸೈಡಲ್ಲಿ. ನಾವು ಈಗ ಹೊರಗಡೆ ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ಒಂದು ಅರ್ಧ kg ಬಾಳೆಕಾಯಿ ಚಿಪ್ಸ್ ಅಂದರೆ ಒಂದು 300-400 ರುಪೀಸ್ ಹೇಳ್ತಾರೆ. ನಾವು ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ದುಡ್ಡು ಕೂಡ ಇದಾಗುತ್ತೆ. ನೋಡಿ, ನನ್ನ ಮಗ ಹಾಯ್ ಅಂತ ಇದ್ದಾನೆ. ಚಿಪ್ಸ್ ಕೊಡು ಅಂತ ಇದ್ದಾನೆ ಬಂದು. ಹಾಂ ಹೇಳು. ಈ ಕಡೆ ಇದು ಏನಂತ ಗೊತ್ತಾಗಿಲ್ಲ ಅನಿಸುತ್ತೆ. ಒಂದು ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು. ನಾವು ಚಿಪ್ಸಿಗೆ ಮೊದಲೇ ಉಪ್ಪೆಲ್ಲ ಹಾಕ್ಕೋಬಾರ್ದಾಗುತ್ತೆ. ಅದು ಎಣ್ಣೆಯಲ್ಲಿ ಬೇಯುವಾಗ ಸ್ವಲ್ಪ ಉಪ್ಪು ನೀರು ಹಾಕಿದರೆ ಸಾಕಾಗುತ್ತೆ ನೋಡಿ. ಇಷ್ಟು ಉಪ್ಪು, ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ, ಸ್ವಲ್ಪನೇ ನೀರು ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಮಿಕ್ಸ್ ಮಾಡ್ಕೋತೀವಿ, ಯಾಕಂದರೆ ಕಲರ್ಸ್ ಚೆನ್ನಾಗಿ ಬರುತ್ತೆ. ಚಿಪ್ಸ್ ಕಲರು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರುತ್ತೆ, ಮಾರ್ಕೆಟೆಲ್ಲ ಸಿಗುತ್ತಲ್ವ ಅದೇ ಥರ ಬರುತ್ತೆ. ಈಗ ನೀರಲ್ಲಿ ನೆನೆ ಇಟ್ಟಿದ್ವಲ್ಲ, ಒಂದು 5 ಮಿನಿಟ್ಸ್ ನೆನೆ ಇಟ್ಕೊಂಡಿದ್ದೆ. ಇದನ್ನು ತೆಗೆದು ನಾನೀಗ ಎಣ್ಣೆಯಲ್ಲಿ ಕರಿಲಿಕ್ಕೆ ಹಾಕ್ತೀನಿ. ಕರಿಲಿಕ್ಕೆ ಹಾಕಿದ ತಕ್ಷಣ ಇದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ತುಂಬ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಇದು ಬಾಳೆಕಾಯಿ ತುಂಬ ಹಸಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಲಾಂಗ್ ಟೈಮ್ ಬೇಕಾಗುತ್ತೆ, ಲಾಂಗ್ ಪ್ರೊಸೆಸ್ ಆಗುತ್ತೆ ನೋಡಿ. ಈ ಥರ ಬೇಯ್ತಾ ಇರುವಾಗ, ಎಣ್ಣೆಯಲ್ಲಿ ಬೇಯ್ತಾ ಇರುವಾಗ ನಾವು ಉಪ್ಪು ಮತ್ತು ಅರಿಶಿನ ಪುಡಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ.
ಇದು ಉಪ್ಪು ರೆಡಿ ಮಾಡ್ಕೊಂಡಿದ್ವಲ್ಲ, ಉಪ್ಪು ನೀರು, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಆದಮೇಲೆ ಅದು ಎರಡು ನೀರು ಮಿಕ್ಸ್ ಆಗುತ್ತಲ್ವ, ಅದನ್ನು ಈ ಥರ ಎಣ್ಣೆಯಲ್ಲಿ ಕುದೀತಾ ಇರ್ಬೇಕಾದ್ರೆ ಚಿಪ್ಸು ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಉಪ್ಪು ಮತ್ತು ಅರಿಶಿನ ಎರಡನ್ನೂ ಮಿಕ್ಸ್ ಮಾಡಿದರೆ ಕಲರ್ ಕೂಡ ಸೂಪರಾಗಿ ಬರುತ್ತೆ ಚಿಪ್ಸು. ಈಗ ಮಾರ್ಕೆಟಲ್ಲಿ ಯಾವ ಥರ ಸಿಗುತ್ತೆ, ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಬರುತ್ತಲ್ಲ, ಆ ಥರದ್ದು ಸಿಗುತ್ತೆ. ಇದು ತುಂಬ ಲಾಂಗ್ ಆಗುತ್ತೆ ಬೇಯಲಿಕ್ಕೆ, ಸ್ವಲ್ಪ ಹೊತ್ತು ಇದೇ ಥರ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು. ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಬೇಯೋದಿಲ್ಲ, ಹೈ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ನೋಡಿ, ಎರಡು ಸೈಡು ಆ ಥರ ಈ ಥರ ತಿರುಗಿಸ್ಕೊಳ್ತಾ ಬೇಯಿಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಬೇಯುತ್ತೆ. ಬೆಂದಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಚಿಪ್ಸ್ ಕೂಡ. ನೋಡಿ, ಚೆನ್ನಾಗಿ ಈಗ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿದ್ದಾವೆ ಚಿಪ್ಸ್ ಎಲ್ಲ. ತೆಗಿತಾ ಇದ್ದೀನಿ. ಇವಾಗ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಆಮೇಲೆ ನಾವು ಅದಕ್ಕೆ ಚಿಲ್ಲಿ ಪೌಡ್ರನ್ನು ಮಿಕ್ಸ್ ಮಾಡ್ಕೋತೀವಿ. ತುಂಬ ಚಿಲ್ಲಿ ಪೌಡ್ರ್ ಏನು ಹಾಕೋದಿಲ್ಲ, ಮಕ್ಕಳೇ ತಿನ್ನಲ್ಲ ಅಲ್ವ, ಸ್ವಲ್ಪ ಸ್ಪೈಸಿಯಾಗಿದ್ರೆ, ಜಾಸ್ತಿ ಸ್ಪೈಸಿಯಾಗಿದ್ದರೆ ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತ. ಇದು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಏನೂ ಆಗೋದಿಲ್ಲ. ಈಗ ಹೊರಗಡೆ ಆದರೆ ಯಾವ ಆಯಿಲಲ್ಲೆಲ್ಲ ಕರಿತಾರಲ್ವ, ತುಂಬ ದಿನ ಸ್ಟಾಕ್ ಇದ್ದ ಆಯಿಲಲ್ಲೆಲ್ಲ ಕರಿತಾರೆ. ನಾವು ಆದರೆ ಮನೆಯಲ್ಲಿ ಫ್ರೆಶ್ ಆಗಿ ಈ ಥರ ಮಾಡ್ಕೋಬೋದು. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇತ್ತಲ್ವ, ಅದನ್ನು ನಾನು ಕಡಲಿಕ್ಕೆ ಇಟ್ಕೊಂಡೆ. ಅದು ಕೂಡ ಬೇಯ್ತಾ ಇರುತ್ತೆ. ನೆಕ್ಸ್ಟ್ ಈ ಕಡೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋದನ್ನು ತೋರಿಸ್ತೀನಿ ಯಾವ ಥರ ಅಂತ. ಎರಡನೇ ಸಲ ಹಾಕಿದ್ವಲ್ಲ, ಅದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 10-12 ಬಾಳೆಕಾಯಿಂದ ಎಷ್ಟು ಚಿಪ್ಸ್ ಆಯಿತು ನೋಡಿ. ನಮಗೆ ಹೊರಗಡೆ ಮಾರ್ಕೆಟಲ್ಲೇ ತೊಗೊಳ್ಲಿಕ್ಕೆ ಹೋದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ. ಮನೆಯಲ್ಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಮತ್ತು ಎಷ್ಟು ತಿಂದರೂ ಏನೂ ಆಗೋದಿಲ್ಲ. ಗಂಟ್ಲು ಕೆರೆತ, ಆ ಥರ ಥ್ರೋಟ್ ಪೇನ್, ಯಾವುದೂ ರೀತಿ ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಅದೇ ಹೊರಗಡೆ ಚಿಪ್ಸ್ ಎಲ್ಲ ತಿಂದುಬಿಟ್ರೆ ನಮಗೆ ಎಷ್ಟು ಬೇಗ ಇನ್ಫೆಕ್ಷನ್ ಆಗುತ್ತೆ, ಥ್ರೋಟ್ ಇರಿಟೇಷನ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಕೂಡ ಕಾಫೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಈ ಥರ. ಆಮೇಲೆ ಲಾಸ್ಟಿಗೆ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಮೇಲ್ಗಡೆ ಚಿಲ್ಲಿ ಪೌಡ್ರ್ ಹಾಕಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಚಿಲ್ಲಿ ಪೌಡ್ರ್ ಇದಕ್ಕೆ ಬೇಕಾಗಿರೋದಿಲ್ಲ, ಯಾಕಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ನೋಡಿ ಚೆನ್ನಾಗಾಗುತ್ತೆ. ಇದು ನಮ್ಮ ಮನೆಯಲ್ಲಿ 1-2 ದಿನಕ್ಕೆ ಖಾಲಿ ಆಗೋಯ್ತು ಇಷ್ಟು ಚಿಪ್ಸು. ಮನೆಯಲ್ಲಿ ಮಕ್ಕಳು ಬೇಗ ಖಾಲಿ ಮಾಡಿಬಿಟ್ರು ತಿಂದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.